ಲಾಸ್ಟ್ ವೀಕ್ ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಆದ ಒಂದು ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ ಬಗ್ಗೆ ಇವತ್ತು ಮಾತಾಡೋಣ. ಆ ಸಿನಿಮಾ ಹೆಸರು ಸ್ಟೀಫನ್. ಒಬ್ಬ ಸೀರಿಯಲ್ ಕಿಲ್ಲರ್ ತಾನಾಗಿಯೇ ಬಂದು ಶರಣಾಗತಿಯಾದ್ರೆ ಆತನ ಮನಸ್ಸಿನೊಳಗೆ ಏನಿರುತ್ತೆ, ಅವನ ಕ್ರೈಮ್ನ ಯಾಕೆ ಮಾಡಿದ ಅನ್ನೋದನ್ನ ಹುಡುಕಿಕೊಂಡು ಹೋಗೋ ಕಥೆ ಇದು. ತಮಿಳಿನಲ್ಲಿ ಬಂದಿರೋ ಈ ಸಿನಿಮಾ ಈಗ ಕನ್ನಡ ಸೇರಿ ಬೇರೆ ಭಾಷೆಗಳಲ್ಲೂ ಲಭ್ಯವಿದೆ. ಸಿನಿಮಾ ಹೇಗಿದೆ? ಇದನ್ನ ನೋಡಬೇಕಾ? ಬನ್ನಿ ಡೀಟೇಲ್ ಆಗಿ ನೋಡೋಣ. ಸ್ಟೀಫನ್ ಜೆಬರಾಜ್ ಎಂಬ ವ್ಯಕ್ತಿ ತಾನು 9 ಹೆಣ್ಣುಮಕ್ಕಳನ್ನು ಕೊಲೆ ಮಾಡಿದ್ದೇನೆ ಅಂತ ಪೊಲೀಸರ ಮುಂದೆ ಒಪ್ಪಿಕೊಳ್ಳುತ್ತಾನೆ. ಸಾಮಾನ್ಯವಾಗಿ ಕ್ರೈಮ್ ಥ್ರಿಲ್ಲರ್ಗಳು ಯಾರು ಕೊಲೆಗಾರ ಅಂತ ಹುಡುಕುವುದರ ಮೇಲೆ ಇರುತ್ತವೆ. ಆದರೆ ಈ ಸಿನಿಮಾ ಅದಕ್ಕೆ ವಿರುದ್ಧವಾಗಿದೆ. ಇಲ್ಲಿ ಯಾರು ಅನ್ನೋ ಪ್ರಶ್ನೆ ಇಲ್ಲ. ಇರೋದು ಒಂದೇ ಪ್ರಶ್ನೆ, ಏಕೆ? ಇದರ ಉತ್ತರ ಹುಡುಕಲು ಸೈಕಿಯಾಟ್ರಿಸ್ಟ್ ಸೀಮಾ, ಸ್ಮೃತಿ ವೆಂಕಟ್ ಮತ್ತು ಇನ್ಸ್ಪೆಕ್ಟರ್ ಮೈಕಲ್ ತಂಗದುರೈ ಅವರು ಸ್ಟೀಫನ್ನ ಮನಸ್ಸಿನೊಳಗೆ ಇಳಿಯುತ್ತಾರೆ. ಅವನ ಬಾಲ್ಯ, ಆಘಾತಕಾರಿ ಘಟನೆಗಳು, ಕ್ರೈಮ್ ಮಾಡೋಕೆ ಪ್ರೇರಣೆ ಏನು? ಸ್ಟೀಫನ್ ನಿಜವಾಗ್ಲೂ ಒಬ್ಬ ಸೀರಿಯಲ್ ಕಿಲ್ಲರ್ನಾ? ಇಲ್ಲವೇ ಏನಾದ್ರೂ ದೊಡ್ಡ ಪ್ಲಾನ್ ಇತ್ತಾ? ಅನ್ನೋ ಸುತ್ತ ಇಡೀ ಕಥೆ ಸಾಗುತ್ತದೆ. ಗೋಮತಿ ಶಂಕರ್ ಸ್ಟೀಫನ್ ಪಾತ್ರದಲ್ಲಿ ಇವರ ನಟನೆ ನಿಜಕ್ಕೂ ಮೆಚ್ಚುಗೆಗೆ ಪಾತ್ರ. ಮುಗ್ಧತೆ ಮತ್ತು ಕ್ರೂರತೆ ಎರಡನ್ನೂ ಒಂದೇ ಮುಖದಲ್ಲಿ ತಂದಿದ್ದಾರೆ. ಆತನ ನಿಗೂಢತೆ ಇಡೀ ಚಿತ್ರಕ್ಕೆ ಬೆನ್ನೆಲುಬಾಗಿದೆ. ಸ್ಮೃತಿ ವೆಂಕಟ್ ಮತ್ತು ಮೈಕಲ್ ತಂಗದುರೈ ಇಬ್ಬರೂ ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ. ಸೈಕಿಯಾಟ್ರಿಸ್ಟ್ ಮತ್ತು ಇನ್ಸ್ಪೆಕ್ಟರ್ರ ಈ ಇಂಟರಾಕ್ಷನ್ಗಳು ಇಡೀ ಸಿನಿಮಾಗೆ ಕೌತುಕ ತಂದುಕೊಡುತ್ತವೆ. ಪ್ಲಸ್ ಪಾಯಿಂಟ್ಸ್: ನಿರ್ದೇಶಕ ಮಿಥುನ್ ಬಾಲಾಜಿಯವರ ಮೊದಲ ಪ್ರಯತ್ನ ಇದಾಗಿದ್ರೂ ಕಥೆಯನ್ನು ಶುರುವಿನಲ್ಲೇ ರಿವೀಲ್ ಮಾಡಿ ನಂತರ ಏಕೆ ಅನ್ನೋದರ ಮೇಲೆ ಫೋಕಸ್ ಮಾಡಿರೋದು ಒಂದು ಫ್ರೆಶ್ ಅಪ್ರೋಚ್ ಆಗಿದೆ. ಸಿನಿಮಾದ ಕೊನೆಯ 20 ನಿಮಿಷಗಳು ನಿಮ್ಮ ಮನಸ್ಸನ್ನು ಅಲ್ಲಾಡಿಸುತ್ತವೆ. ಅಂತಿಮವಾಗಿ ಬರುವ ಆ ಟ್ವಿಸ್ಟ್ ಅಲ್ಲಿಯವರೆಗೂ ನೀವು ಅಂದುಕೊಂಡಿದ್ದ ಕಥೆಯನ್ನೇ ಬದಲಿಸಿಬಿಡುತ್ತೆ. ಈ ಕಾರಣಕ್ಕಾಗಿಯೇ ಸಿನಿಮಾ ಟ್ರೆಂಡಿಂಗ್ನಲ್ಲಿದೆ. ಕ್ಯಾಮರಾ ವರ್ಕ್ ಮತ್ತು ಹಿನ್ನೆಲೆ ಸಂಗೀತ ಸ್ಟೀಫನ್ನ ಮಾನಸಿಕ ಸ್ಥಿತಿಯನ್ನು ಪ್ರತಿಬಿಂಬಿಸುವ ಡಾರ್ಕ್ ಮತ್ತು ಅನ್ಇಸಿ ವಾತಾವರಣವನ್ನು ಸೃಷ್ಟಿಮಾಡಿದೆ. ಮೈನಸ್ ಪಾಯಿಂಟ್ಸ್: ಮಧ್ಯದ ಭಾಗದಲ್ಲಿ ಸ್ಟೀಫನ್ನ ಹಿಂದಿನ ಕಥೆಯನ್ನು ಹೇಳುವಾಗ ಸಿನಿಮಾ ಸ್ವಲ್ಪ ನಿಧಾನವಾಗುತ್ತೆ. ಕೆಲವರಿಗೆ ಅದು ಅನಿವಾರ್ಯವಲ್ಲ, ಕೇವಲ ರನ್ಟೈಮ್ ಜಾಸ್ತಿ ಮಾಡಲು ಸೇರಿಸಿದಂತೆ ಅನಿಸಬಹುದು. ಕ್ಲೈಮ್ಯಾಕ್ಸ್ನಲ್ಲಿ ಕೊಟ್ಟ ಟ್ವಿಸ್ಟ್ಗಳಲ್ಲಿ ಒಂದೆರಡು ಹೆಚ್ಚು ಎನಿಸಬಹುದು. ಇನ್ನಷ್ಟು ಸಂಯಮದಿಂದ ಹೇಳಬಹುದಿತ್ತು ಎಂಬ ಅಭಿಪ್ರಾಯವಿದೆ. ಸ್ಟೀಫನ್ ಒಂದು ಮಹತ್ವಾಕಾಂಕ್ಷೆಯ ಸೈಕಲಾಜಿಕಲ್ ಥ್ರಿಲ್ಲರ್. ಇದು ನಿಮ್ಮನ್ನು ಕೊನೆಯವರೆಗೂ ಕುತೂಹಲದಲ್ಲಿ ಇಡುತ್ತದೆ. ನೀವು ಟ್ವಿಸ್ಟ್ಗಳು ಮತ್ತು ಡಾರ್ಕ್ ಸೈಕಾಲಜಿಕಲ್ ಥೀಮ್ಗಳನ್ನು ಇಷ್ಟಪಡುವವರಾಗಿದ್ದರೆ ಈ ಸಿನಿಮಾ ಒಂದು ಸಾರಿ ನೋಡಲೇಬೇಕು. ಇದು ಹೊಸ ಆಲೋಚನೆ ಮತ್ತು ಉತ್ತಮ ನಟನೆ ಇರುವ ಸಿನಿಮಾ. ನೀವು ಈಗಾಗಲೇ ಸ್ಟೀಫನ್ ಸಿನಿಮಾವನ್ನು ನೋಡಿದ್ರೆ ಕ್ಲೈಮ್ಯಾಕ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ವಿಮರ್ಶೆ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಇನ್ನಷ್ಟು ಸಿನಿಮಾ ವಿಮರ್ಶೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.